ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟ್ ಏನು ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇದೆ ಪವನ್ ಕುಮಾರ್ ಶರಾವತ್ ರಿಲೇಟೆಡ್. ಪವನ್ ಕುಮಾರ್ ಶರಾವತ್ದು ನಿನ್ನೆ ಅಪ್ಡೇಟು ತಮಿಳ್ ತಲೆವಾಸ್ ಅವರು ಕೊಡ್ತಾ ಇದ್ದಂಗೆ ಎಲ್ಲ ಒಂದು ಕಡೆಯಿಂದ PKL ಫ್ಯಾನ್ಸ್ಗಳೆಲ್ಲ ಒಂಥರ ಸ್ಟಂಡ್ ಆಗೋಗ್ಬಿಟ್ಟಿದ್ರೆ. ಯಾಕೆಂದರೆ PKL ಅಲ್ಲಿ ಏನು ಗುರು ಆಗ್ತೈತೆ, ಒಬ್ಬೊಬ್ಬರಿಗೆ ಇಲ್ಲಿ ಇಂಜುರಿ, ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳಿಗೆಲ್ಲ ಇಂಜುರಿ ಆಗ್ತೈತೆ. ಆಮೇಲೆ ಈ ಕಡೆಯಿಂದ ಡಿಸಿಪ್ಲಿನರಿ ರೀಸನ್ಸಿಂದ ಇವ್ರ ಮೇಲೆ ಆ್ಯಕ್ಷನ್ ತಗೊಂತ ಇದ್ದಾರೆ. ಏನಾಗ್ತೈತೆ, ಏನು PKL ಏನು ಶಟರ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರ, ಏನು ಕತೆ ಇದು ಅಂತ ಅನ್ನಿಸ್ಬಿಟ್ಟಿತ್ತು. ಹೌದು, ಪವನ್ ಕುಮಾರ್ ಶರಾವತ್ನ ಈಚೆ ಕಡೆ ಇಟ್ರಲ್ಲ, ಅವ್ರನ್ನ ಮನೆಗೆ ಕಳಿಸ್ಬಿಟ್ಟಿದ್ರೆ ಈ ಸೀಸನ್ ಫುಲ್ಲು ಆಡೋಗಿಲ್ಲ ಅಂತ ತಮಿಳ್ ತಲೆವಾಸ್ ಅವರು ಅಫಿಷಿಯಲಿ ಡಿಸಿಪ್ಲಿನರಿ ರೀಸನ್ಸಿಂದ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊತಿದ್ವಿ ಅಂತ ಪೋಸ್ಟ್ ಆಗ್ತಾ ಇದ್ದಂಗೆ ಫ್ಯಾನ್ಸ್ಗಳಿಗೆಲ್ಲ ಸೈಕ್ ಆಗೋಗ್ಬಿಡ್ತು. ಒಬ್ಬೊಬ್ಬರು ಒಂದೊಂದು ಆ್ಯಂಗಲಲ್ಲಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟವ್ರ, ಅಥವಾ ಏನಾದ್ರು ಕೋಚ್ ಜೊತೆ ಜಗಳ ಆಡಿದಾರ, ಅಥವಾ ಯಾರಿಗಾರ ಹೊಡೆದಿದ್ರೆ ಹಿಡ್ಕೊಂಡು, ಅಥವಾ ಏನಾದರೂ ಆಗಿದ್ಯಾ ಅನ್ನೋ ಥರ ತಲೆಗೆ ಬಂದು ಕೂತ್ಕೊಂತು. ಸೊ ಇವಾಗ ಪವನ್ ಕುಮಾರ್ ಶರಾವತ್ ಅವರು ಅಫಿಷಿಯಲ್ ಆಗಿ ಅವರು ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಒಂದು ಪೋಸ್ಟ್ನ ಹಾಕಿದ್ದಾರೆ. ಅದು ಇಂಡಿಯನ್ ಜರ್ಸಿನ ಹಾಕ್ಕೊಂಡು, ಇಂಡಿಯನ್ ಟೀಮ್ದು ಏಷ್ಯನ್ ಗೇಮ್ಸ್ದು ಜರ್ಸಿ ಇದೆಯಲ್ಲ, ಗೆದ್ದಿದ್ರಲ್ಲ ಗೋಲ್ಡ್ ಮೆಡಲ್ನ, ಸೊ ಆ ಜರ್ಸಿನ ಹಾಕ್ಕೊಂಡು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು ಅನ್ನೋ ಥರ ಅವರು ಒಂದು ಪೋಸ್ಟ್ನ ಬಿಟ್ಟಿದ್ದಾರೆ. ತಮಿಳ್ ತಲೆವಾಸ್ಗೆ ಒಳ್ಳೆಯದನ್ನೇ ಹಾರೈಸಿದ್ದಾರೆ. ತಮಿಳ್ ತಲೆವಾಸ್ ಅವರು ಈ ಸೀಸನ್ ಸಗದಾಗ್ಬಿಟ್ಟು ಗೆದ್ಬಿಟ್ಟು ಬನ್ನಿ ಅಂತಲೇ ಹೇಳಿದ್ದಾರೆ. ಆ್ಯಂಡ್ ಅವ್ರು ಹೇಳಿರೋವಂಥದ್ದು ಏನು ಅಂದರೆ, ತಮಿಳ್ ತಲೆವಾಸ್ ಬಗ್ಗೆ ನನಗೆ ಮತ್ತು ಮ್ಯಾನೇಜ್ಮೆಂಟ್ಗೆ, ಫ್ರಾಂಚೈಸಿಗೆ ಸಿಕ್ಕಾಪಟ್ಟೆ ಬಾಂಡಿಂಗ್ ಚೆನ್ನಾಗೇ ಇತ್ತು. ಸೀಸನ್ 9 ನಾನು ಬಂದಾಗ ಅವರು ನನ್ನ ಕಾಲು ಮುರಿದೋಗಿತ್ತು, ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಆ ಟೈಮಲ್ಲಿ ಇಂಡಿಯನ್ ಟೀಮಿಗೆ ಕಮ್ ಬ್ಯಾಕ್ ಮಾಡೋರ್ಗು ಕೂಡ ಆಪ್ರೇಷನ್ ಆಗಿರ್ಬೋದು, ಸರ್ಜರಿ ಏನೇನು ಆಗಬೇಕಾಗಿತ್ತು ಅದೆಲ್ಲ ಕೂಡ ನೋಡಿಕೊಂಡ್ರು ಅವರು. ಅದೆಲ್ಲ ನನ್ನ ತಲೆಯಲ್ಲೇ ಇದೆ. ಆಮೇಲೆ ಮತ್ತೆ ರಿಟರ್ನ್ ಮಾಡಿದ್ರು, ಕ್ಯಾಪ್ಟನ್ಸಿನ ಕೊಟ್ಟರು, ಮತ್ತೆ ಇವಾಗ ತೊಗೊಂಡು ಮತ್ತೆ ಕ್ಯಾಪ್ಟನ್ಸಿನ ಕೊಟ್ಟಿದ್ರು. ಸೊ ಇದೆಲ್ಲ ಪಾಸಿಟಿವ್ಸ್ ಆಯಿತು ಅಂತಂದರೆ, ಒಂದೇ ಒಂದು ಮ್ಯಾಟ್ರು, ಅದೇ ಒಬ್ಬ ವ್ಯಕ್ತಿಯ ವಿಚಾರ. ಬಂದಿಕೆ ವಜೇಸೆ, ಒಬ್ಬ ವ್ಯಕ್ತಿ, ಅದು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಆ ಒಬ್ಬ ವ್ಯಕ್ತಿಯಿಂದ ಇದೆಲ್ಲ ಆಗಿದೆ. ಆ ಒಬ್ಬ ವ್ಯಕ್ತಿಯಿಂದ ಮ್ಯಾನೇಜ್ಮೆಂಟು ನನ್ನ ಮೇಲೆ ಈ ಥರ ಡಿಸಿಪ್ಲಿನರಿ ರೀಸನ್ಸ್ನ ಕೊಟ್ಬಿಟ್ಟು ಆ್ಯಕ್ಷನ್ನ ತಗೊಳ್ಳಲಾಗಿದೆ. ಒಂದು ವೇಳೆ ಈ ಡಿಸಿಪ್ಲಿನರಿ ಆ್ಯಕ್ಷನ್ ಏನು ತೊಗೊಂಡಿದ್ದಾರೆ ನನ್ನ ಮೇಲೆ, ನನ್ನ ಟೂರ್ನಮೆಂಟಿಂದ ಈಚೆ ಇಟ್ಟಿದ್ದಾರಲ್ಲ, ಇದು ತೊಗೊಂಡಿದ್ರಲ್ಲ, ಇದನ್ನು ಅವ್ರು ಪ್ರೂವ್ ಮಾಡಬೇಕಾಗತ್ತೆ. ಅವ್ರನ್ನೋದನ್ನ ಪ್ರೂವ್ ಮಾಡ್ತು ಅಂತ ಅಂದರೆ, ನಂದೇನಾದ್ರು ತಪ್ಪಿತ್ತು ಅಂತ ಅಂದರೆ, ನಾನು ಕಬಡ್ಡಿನ ಆಡೋದೇ ಇಲ್ಲ, ಇನ್ಮೇಲೆ ನಾನು ಕಬಡ್ಡಿ ಆಡೋದೇ ಇಲ್ಲ ಅಂತ ಅವರೇ ಅಫಿಷಿಯಲ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನಂದು ತಪ್ಪಿತ್ತು ಅಂತ ಅಂದರೆ, ನನ್ನ ಮೇಲೆ ಆ್ಯಕ್ಷನ್ ತೊಗೊಂಡಿರೋದು ನನ್ನ ಮೇಲೆ ತಪ್ಪಿತ್ತು ಅಂತ ಅಂದರೆ, ತಪ್ಪಿರೋದಕ್ಕೆ ಅಲ್ವ ಅವ್ರು ಆ್ಯಕ್ಷನ್ ತಗೊಂಡಿರೋದವರು. ಅವ್ರಿಗೆ ಇಷ್ಟ ಆಗಿಲ್ಲ ಫ್ರಾಂಚೈಸ್ಗೆ ಇಷ್ಟ ಆಗೋದಲ್ಲ ಇಲ್ಲಿ ಮೇಯ್ನು. ಅಂದರೆ ಅವ್ರದ್ದು ಒಂಥರ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಇರುತ್ತಲ್ಲಪ್ಪ ಫ್ರಾಂಚೈಸ್ದು, ಸೊ ಅದನ್ನೆಲ್ಲ ವೈಲೇಟ್ ಮಾಡಿದ್ದಾರೆ. ಅಂದರೆ ಏನಾದರೂ ಸ್ವಲ್ಪ ಹಂಗೆ ಕಸಿಮಿಸಿ ಮಾಡಿಕೊಂಡು ಏನಾದರೂ ಜಗಳ ಆಡೋತರನೋ, ಫ್ರಾಂಚೈಸ್ ಜೊತೆ ಜಗಳ ಆಡೋತರನೋ, ಅಥವಾ ಯಾವ್ದಾರೋ ಪ್ಲೇಯರ್ ಜೊತೆಗೆ ಜಗಳ ಆಡೋತರನೋ, ಹಿಡ್ಕೊಂಡು ಹೊಡೆಯೋ ಥರನೋ, ಅಥವಾ ಕೋಚ್ ಜೊತೆ ಜಗಳ ಆಡೋತರನೋ, ಡಿಸಿಪ್ಲಿನ್ ಅನ್ನೋದನ್ನ ತೋರಿಸಿಲ್ಲ ಅಂತ ಅಂದಾಗ ಇವರು ಆ್ಯಕ್ಷನ್ ತೊಗೋಬೋದಾಗತ್ತೆ. ನಾನು ಇಂಡಿಯನ್ ಟೀಮ್ಗೆ ಆಡಿರೋವಂಥ ಪ್ಲೇಯರು, ನಾನು ಕಾಂಜಿ ಪಿಂಜಿ ಪ್ಲೇಯರ್ ಅಲ್ಲ. ಡಿಸಿಪ್ಲಿನ್ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಡಿಸಿಪ್ಲಿನ್ ಬಗ್ಗೆ ನನಗೆ ಯಾರು ಹೇಳ್ಕೊಂಡು ಕೊಡಬೇಕಾಗಿಲ್ಲ, ನನಗೆ ಸಿಕ್ಕಾಪಟ್ಟೆ ಚೆನ್ನಾಗೇನೋ ಗೊತ್ತು. ಡಿಸಿಪ್ಲಿನ್ ಹೆಂಗಿರಬೇಕು, ಹೆಂಗೆ ಮೇಂಟೈನ್ ಮಾಡಬೇಕು ಅಂತ. ಈ ಇನ್ಡಿಸಿಪ್ಲಿನ್ ಹಂಗೆ ಹಿಂಗೆ ಅಂತೆಲ್ಲ ರೀಸನ್ಸ್ ಕೊಟ್ಬಿಟ್ಟು ನನ್ನ ಈಚೆಗಡೆ ಇಟ್ಟಿರೋದು ಇದು ಸರಿಯಲ್ಲ. ಒಂದು ವೇಳೆ ನಾನೇನಾದರೂ ಈ ಥರ ಮಾಡಿದ್ದೆ ಅಂತಂದರೆ ನನ್ನನ್ನು ಬ್ಯಾನ್ ಮಾಡಿಲ್ಲ ಅಂತಲೂ ನಾನೇ ಕಬಡ್ಡಿ ಆಡಲ್ಲ ಇನ್ಮೇಲೆ ಲೈಫಲ್ಲಿ ಅಂತ ಹೇಳಿದ್ದಾರೆ. ಸೊ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳಿದ್ದಾರೆ ಅಂತಂದರೆ, ಪವನ್ ಕುಮಾರ್ ಶರಾವತ್ ಅವರು ಮಾಡಿರೋದ್ರಲ್ಲಿ ನ್ಯಾಯ ಇದೆ. ಅಂದರೆ ಏನೇ ಮಾಡಿರ್ಬೋದು, ಅವ್ರು ಮಾಡಿರೋದ್ರಲ್ಲಿ ನ್ಯಾಯ ಇದೆ ಅನ್ನೋ ಥರನೇ ಇದ್ದಾರೆ ಅವರು. ಡಿಸಿಪ್ಲಿನರಿ ರೀಸನ್ಸ್ನ ಕೊಟ್ಟಿರೋದು ಅವ್ರಿಗೇನೋ ಇಷ್ಟ ಆಗಿಲ್ಲ. ಸೊ ಏನೇನಾಗಿದೆ ಅಂತ ನಮಗಂತೂ ಕ್ಲಾರಿಟಿ ಅಂತೂ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಒಬ್ಬರಿಂದ ಈ ಥರ ಮಾಡಿದ್ದಾರೆ ಅಂತ ಪವನ್ ಶರಾವತ್ನೇ ಹೇಳಿದ್ದಾರೆ. ಸೊ ಆ ಒಬ್ಬರು ಯಾರು ಅಂತಲೂ ಗೊತ್ತಿಲ್ಲ, ಇವ್ರು ಅದೇನು ಮಾಡಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ. ನಾನು ಕಬಡ್ಡಿ ಆಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅದೇನಾದ್ರು ಪ್ರೂವ್ ಮಾಡಿದ್ರು ಇವರು ಅಂತಂದರೆ, ಸೊ ನೋಡೋಣ ಇನ್ನೂ ಏನೇನು ಡೆವಲಪ್ಮೆಂಟ್ಸ್ಗಳಾಗುತ್ತೆ ಇವ್ರ ವಿಚಾರದಲ್ಲಿ ಅಂತ. ಏನಾದರೂ ಆಗಿರೋದು ಗೊತ್ತಾಯಿತು ಅಂದರೆ ಈಚೆ ಕಡೆ ಬಂತು ಅಂದ್ರೆ ಅಲ್ವಾ ನಾವು ಮಾತಾಡೋಕ್ಕಾಗುತ್ತೆ. ಏನಾದ್ರು ಇವ್ರ ಮೇಲೆ ಏನಾದ್ರು ಮಾಡಿದಾರ, ಅವ್ರ ಮೇಲೆ ಏನಾದ್ರು ಮಾಡಿದಾರ, ಅಥವಾ ಅವರು ಒಂದು ಕ್ಲಾರಿಟಿ ಕೊಡಬೇಕಾಗತ್ತೆ, ಹಿಂಗೆ ಆಯಿತು ಅಂತ ಈಚೆ ಕಡೆ ಹಾಕ್ಬೇಕು ಅದನ್ನು. ಸೊ ಏನು ಸುಮ್ಮನೆ ಬಿಟ್ಬಿಡೋದಿಲ್ಲ, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅಂತೂ ಆಗೇ ಆಗುತ್ತೆ. ಯಾಕಂದರೆ ಒಬ್ಬ ಪ್ಲೇಯರ್ನ, ಇಂಥ ಲೆಜೆಂಡ್ರಿ ಪ್ಲೇಯರ್ನ ನೀವು ಈಚೆ ಇಡಬೇಕು ಒಂದು ಸೀಸನ್ ಅಂತಂದರೆ ಸುಮ್ಮನೆ ಮಾತದು. ಇಂಜುರಿ ಆಗಿತ್ತು ಅಂದರೆ ಅದು ಬೇರೆ. ಇಲ್ಲಿ ಡಿಸಿಪ್ಲಿನರಿ ರೀಸನ್ಸಿಂದ ಈಚೆ ಕಡೆ ಇಡ್ತಾರೆ ಅಂತಂದರೆ ಏನೋ ಸಮಥಿಂಗ್ ಇಸ್ ಫಿಶಿ ಅಂತ ಅನಿಸುತ್ತೆ. ಸೊ ನೋಡೋಣ, ಎವ್ರಿಥಿಂಗ್ ಇಸ್ ಫಿಶಿ ಹೆಂಗೆ ನೋಡೋಕೆ ಹೋಯ್ತು ಅಂತಂದರೆ ಇಲ್ಲಿ ಏನು ಈಚೆ ಕಡೆ ಬರ್ತಾ ಇಲ್ಲ. ಯಾರೇನು ಮಾಡಿದ್ರು, ಇವ್ರೇನು ಮಾಡಿದ್ರು, ಅವ್ರೇನು ಮಾಡಿದ್ರು, ಇವ್ರೇನೋ ಆ್ಯಕ್ಷನ್ ತೊಗೊಂಡ್ರು, ಬರೀ ಡಿಸಿಪ್ಲಿನರಿ ರೀಸನ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಬೇರೆ ಏನೂ ಕೂಡ ಈಚೆ ಕಡೆ ಬಂದಿಲ್ಲ. ಪವನ್ ಶರಾವತ್ನ ಮೆಚ್ಕೊಬೇಕು, ಬಂದ್ಬಿಟ್ಟು ಈಚೆ ಕಡೆ ಹೇಳಿದ್ರಲ್ಲ, ನಾನು ಕಬಡ್ಡಿನೇ ಆಡಲ್ಲ, ಅವ್ರು ಪ್ರೂವ್ ಮಾಡ್ತು ಅಂದರೆ ನಾನು ಕಬಡ್ಡಿನೇ ಆಡಲ್ಲ ಅಂತ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.